ಇನ್ನು ಭಾರತ ತಂಡಕ್ಕೆ ರಾಹುಲ್ ಗಾಂಧಿ ಕೂಡ ಶುಭಾಶಯ ತಿಳಿಸಿದ್ದಾರೆ. ಕೋಟ್ಯಾಂತರ ಹೃದಯಗಳನ್ನ ಹೆಮ್ಮೆಯಿಂದ ತುಂಬಿಸಿದ್ದೀರಿ, ಅದ್ಭುತ ಪ್ರದರ್ಶನ ಅಂತ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮುಖಾಂತರ ಭಾರತ ತಂಡಕ್ಕೆ ಶುಭಾಶಯವನ್ನ ತಿಳಿಸಿದ್ದಾರೆ. ಕೋಟ್ಯಾಂತರ ಹೃದಯಗಳನ್ನ ಹೆಮ್ಮೆಯಿಂದ ತುಂಬಿಸಿದ್ದೀರಿ ಅಂತ ಭಾರತ ತಂಡಕ್ಕೆ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮುಖಾಂತರ ಶುಭಾಶಯವನ್ನ ತಿಳಿಸಿದ್ದಾರೆ. ಈ ರೀತಿಯಾಗಿ ಹಲವಾರು ಭಾರತದ ಗಣ್ಯರು ಭಾರತ ತಂಡಕ್ಕೆ ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ. 2025ರ ಚಾಂಪಿಯನ್ ಆಗಿ ಭಾರತ ತಂಡ ಹೊರಹೊಮ್ಮಿರುವಂಥದ್ದು. ICC ಚಾಂಪಿಯನ್ಸ್ ಟ್ರೋಫಿಯನ್ನು ಕೂಡ ಭಾರತ ತನ್ನದಾಗಿಸಿಕೊಂಡಿದೆ. ಈ ಮುಖಾಂತರ 2025ರ ಚಾಂಪಿಯನ್ ಪಟ್ಟವನ್ನು ಭಾರತ ಗೆದ್ದುಕೊಂಡಿರುವಂಥದ್ದು. ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಆಡಿದಂತಹ ಭಾರತ ತಂಡ ನ್ಯೂಜಿಲೆಂಡನ್ನು ಮಣಿಸಿ 151 ರನ್ಗಳನ್ನು ಗಳಿಸಿದಂಥ ನ್ಯೂಜಿಲೆಂಡ್ 152 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಭಾರತ ತಂಡ ಯಶಸ್ವಿಯಾಗಿ ಆ ಒಂದು ರನ್ನನ್ನು ಚೇಸ್ ಮಾಡಿ ಈ ಬಾರಿಯ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಭಾರತ ತಂಡ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ರಾಹುಲ್ ಗಾಂಧಿ ಅವರು ಮಾಡುವಂತಹ ಟ್ವೀಟ್ ಅನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಭಾರತ ತಂಡಕ್ಕೆ ಶುಭಾಶಯವನ್ನು ತಿಳಿಸಿದ್ದಾರೆ. ಕೋಟ್ಯಾಂತರ ಹೃದಯಗಳನ್ನು ನೀವು ತುಂಬಿದ್ದೀರಿ ಅಂತ ಟ್ವೀಟ್ ಮುಖಾಂತರ ಭಾರತ ತಂಡಕ್ಕೆ ಶುಭಾಶಯವನ್ನು ತಿಳಿಸಿದ್ದಾರೆ ರಾಹುಲ್ ಗಾಂಧಿ. ಪಟಾಕಿ ಸಿಡಿಸ್ತಾ ಇರುವಂಥದ್ದನ್ನು ಗಮನಿಸಬಹುದಾಗುತ್ತೆ. ಈ ಬಾರಿ ಭಾರತ ಚಾಂಪಿಯನ್ ಪಟ್ಟಕ್ಕೇರೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಖಂಡಿತ ಇತ್ತು. ಆ ಕಾರಣದಿಂದಾಗಿ ಸಾಕಷ್ಟು ಜನ ಈ ಪಟಾಕಿಗಳನ್ನೆಲ್ಲ ಮೊದಲೇ ಸಿದ್ಧಪಡಿಸ್ಕೊಂಡಿದ್ರು. ಅದರಿಂದಾಗಿ ಪಟಾಕಿಗಳನ್ನು ಕೂಡ ಸಿಡಿಸ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಬಹಳ ರೋಮಾಂಚಕರ ಆಗಿತ್ತು. ಇಂಡಿಯಾ 3ನೇ ಬಾರಿ ಗೆದ್ದಿದೆ. ಇದು ICC ವರ್ಲ್ಡ್ ಕಪ್ ಚಾಂಪಿಯನ್ ಟ್ರೋಫಿ 3ನೇ ಸತಿ ಗೆದ್ದಿದೆ. ವರ್ಲ್ಡ್ ಕಪ್ ಅಂತ ಮಿಸ್ ಆಯಿತು. ಅದು 23ರಲ್ಲಿ ಈ ಸತಿ ಗೆದ್ದಿದೆ, ಅದು ಖುಷಿ. ಅದು ರಿಪ್ಲೇಸ್ ಇವತ್ತಾಗಿದೆ. ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ಪಲ್ಲಿ ತುಂಬ ಅದ್ಭುತವಾಗಿ ಚೆನ್ನಾಗಿ ಬ್ಯಾಟಿಂಗು ಆಲ್ರೌಂಡ್ಸು ಅಕ್ಷರ್ ಪಟೇಲ್ ಆಗಲಿ, KL ರಾಹುಲ್ ಆಗಲಿ, ಆಲ್ರೌಂಡ್ ಪ್ಲೇಯರ್ಸು ಎಲ್ಲ, ಅಜಯ್ ಜಡೇಜಾ ಆಗಲಿ, ಲಾಸ್ಟ್ ಫೋರ್ ಹೊಡೆದಿದ್ದಾಗಲಿ ಎಲ್ಲ